ಕರ್ನಾಟಕ ರಾಜ್ಯ ಭಾಳ ಒಳ್ಳೆ ಸಂಪ್ರದಾಯವನ್ನು ಇಟ್ಕೊಂಡಿತ್ತು. ಅನೇಕ ವಿಷಯಗಳು ಒಳ್ಳೆ ಕೆಲಸಗಳಿಗೆ ಪ್ರಸಿದ್ಧಿಯಾಗಿತ್ತು. ಇತ್ತೀಚಿನ ದಿನಗಳಲ್ಲಿ ಏನಾಗಿದೆ, ಡ್ರಗ್ಸ್ ದಂಧೆ ಭಾಳ ಹೆಚ್ಚಾಗಿದೆ ಕರ್ನಾಟಕದಲ್ಲಿ. ಅದರಲ್ಲಿ ಬೆಂಗಳೂರು ಅದಕ್ಕೆ ಒಂದು ರೀತಿಯಲ್ಲಿ ಡ್ರಗ್ಸ್ಗೆ ರಾಜಧಾನಿ ಥರ ಆಗ್ತಾಯಿದೆ. ದಕ್ಷಿಣ ಭಾರತದಲ್ಲಿ ಒಂದು ರೀತಿಯಲ್ಲಿ ರಾಜಧಾನಿ ಥರ ಆಗ್ತಾಯಿದೆ. ನೋಡಿ, ನಮ್ಮ ಪೊಲೀಸ್ ಇಲಾಖೆ, ಈ ಇಂಟೆಲಿಜೆನ್ಸ್ ಸಿಸ್ಟಮ್ ಏನು ಮಾಡ್ತಾಯಿದೆ, ಹೋಮ್ ಡಿಪಾರ್ಟ್ಮೆಂಟ್ ಏನು ಮಾಡ್ತಾಯಿದೆ, ಈ ಸರ್ಕಾರಕ್ಕೆ ಏನಾದರೂ ಕಿಂಚಿತ್ ಬದ್ಧತೆ ಇದ್ದಿದ್ರೆ ಈ ಫ್ಯಾಕ್ಟ್ರಿಗಳನ್ನು ಅವರು ಸೀಸ್ ಮಾಡ್ತಾರೆ. ಮಹಾರಾಷ್ಟ್ರದ ಪೊಲೀಸರು ಬಂದು ಬೆಂಗಳೂರಿನಲ್ಲಿ, ಕರ್ನಾಟಕದಲ್ಲಿ ಬಂದು ಡ್ರಗ್ಸ್ ಇರುವಂಥ ತಾಣಗಳನ್ನು ಅವರು ಪತ್ತೆ ಹಚ್ಚಿ ಅವರು ಸೀಸ್ ಮಾಡ್ತಾರೆ ಅಂದರೆ ಇವರಿಗೆ ನಾಚಿಕೆ ಏನಾದರೂ ಇದೆಯಾ? ಜವಾಬ್ದಾರಿ ಸ್ಥಾನದಲ್ಲಿರೋರು ತಕ್ಷಣ ರಾಜೀನಾಮೆ ಮಾಡಬೇಕು ನನ್ನ ಪ್ರಕಾರ, ನಿಮಗೆ ನೈತಿಕತೆ ಅನ್ನೋದಿದ್ದರೆ. ಬಟ್ ಅವ್ರಿಗೆ ಯಾರಿಗೂ ನೈತಿಕತೆ ಇಲ್ಲ, ನಮಗೆ ಗೊತ್ತಿಲ್ಲ ಅಂತಾರೆ ಬೇಕಿದ್ರೆ. ಹೌದಾ, ನಮ್ಮ ರಾಜ್ಯದಲ್ಲಿ ಆಗ್ತಾ ಇದೆಯಾ ಡ್ರಗ್ಸು? ಇಲ್ಲಿ ಹಿಡಿದ್ರ ಫ್ಯಾಕ್ಟ್ರಿ, ನಮಗೆ ಗೊತ್ತೇ ಇಲ್ವಲ್ಲ ಅಂತಾರೆ. ಈ ರೀತಿ ಆಡಳಿತ ಮಾಡ್ತಾಯಿದ್ದಾರೆ. ಜನ ಭಾಳ ಬೇಸತ್ತಿದ್ದಾರೆ. ಇವತ್ತು ಯುವಕರು ಕೂಡ ನೋಡಿ, ಮೊನ್ನೆ ಎಲ್ಲ ನಮ್ಮಲ್ಲಿ ಕೂಡ ಅನೇಕ ಆಕ್ಸಿಡೆಂಟ್ಸ್ ಆಗ್ತಾಯಿದೆ. ಇವತ್ತು ಎಲ್ಲ ಕಡೆ ಡ್ರಗ್ಸ್ ದಂಧೆ ಇದೆ. ಅಫೀಮು ಮತ್ತು ಅದನ್ನೇನಂತಾರಪ್ಪ, ಗಾಂಜಾ, ಇವೆಲ್ಲ ಕೂಡ ಗ್ರಾಮಗಳಲ್ಲಿ ಜಾಸ್ತಿ ಆಗೋಗಿದೆ, ನಮ್ಮ ಭಾಗದಲ್ಲಿ ಕೂಡ. ಹಾಗಾಗಿ ಇದಕ್ಕೆ ಒಂದು ಪೊಲೀಸ್ ಇಲಾಖೆ, ಗೃಹ ಇಲಾಖೆ ಏನು ಮಾಡ್ತಾಯಿದೆ, ಭಾಳ ಗಂಭೀರವಾಗಿ ತಗೊಂಡು ಇದನ್ನು ಏನು ಮತ್ತೆ ಇನ್ನೊಂದು ಪಂಜಾಬು ರಾಜ್ಯ ಮಾಡಬೇಕು ಅಂತ ಹೊರಟವ್ರ ಕರ್ನಾಟಕನ. ಹಾಗಾಗಿ ಇವರು ಮುಖ್ಯಮಂತ್ರಿಗಳೇ ಇದಕ್ಕೆ ಉತ್ತರ ಕೊಡಬೇಕು. ಇದು ಮಹಾರಾಷ್ಟ್ರದ ಪೊಲೀಸರು ಬಂದು ಹಿಡ್ಕೊಳ್ಳೋವರೆಗೂ ಕೂಡ ನಮ್ಮ ಪೊಲೀಸವರು ನಿದ್ದೆ ಮಾಡ್ತಾವ್ರ ಅಥವಾ ರಿಯಲ್ ಎಸ್ಟೇಟ್ ದಂಧೆಯಲ್ಲಿ ಭಾಗಿಯಾಗಿದ್ದಾರೆ? ನೋಡ್ರಿ, ಇವತ್ತು ಇಡೀ ಈ ಆಡಳಿತದಲ್ಲಿ ಏನಾಗಿದೆ, ಪ್ರತಿ ಇಲಾಖೆ ಅಧಿಕಾರಿಗಳು ಎಲ್ಲಿದ್ದಾರೆ ಅಂದರೆ ಕಚೇರಿಯಲ್ಲಿರಲ್ಲ, ಎಲ್ಲ ರಿಯಲ್ ಎಸ್ಟೇಟ್ ಮಾಡ್ತಾಯಿದ್ದಾರೆ ಅವರು. ಪೊಲೀಸ್ನವರಂತೂ ನೇರವಾದ ರಿಯಲ್ ಎಸ್ಟೇಟ್. ಇದು ಈ ರಾಜ್ಯದಲ್ಲಿ ನಾವು ನೋಡ್ತಾ ಇರೋದು. ಅಲ್ಲ, ನನ್ನ ಪ್ರಕಾರ ನೋಡಿ, ಅನಧಿಕೃತವಾಗಿ ಯಾರಾದರೂ ಅದನ್ನು ಇವತ್ತು ಆ ಜಮೀನಲ್ಲಿ ಹೋಗಿ ಸ್ವಾಧೀನಪಡಿಸ್ಕೊಳ್ಳುವಂಥದ್ದು ಮಾಡಿದರೆ ಇಲ್ಲೀಗಲ್ ಪೊಸಿಷನ್ ಇರುತ್ತೆ, ಅದನ್ನು ತೆಗಿಬೇಕಾಗಿರೋದು ಸರ್ಕಾರದ ಕೆಲಸ. ಅದು ಪಬ್ಲಿಕ್ ಪ್ಲೇಸ್ ಆಗಲಿ, ಪ್ರೈವೇಟ್ ಪ್ಲೇಸ್ ಆಗಲಿ. ಆದರೆ 100-200 ಕುಟುಂಬಗಳು ಅಲ್ಲಿ ಬಂದು ನೆಲೆಸಿರುವಾಗ ಮಾನವೀಯತೆ ದೃಷ್ಟಿಯಿಂದ ಅವರಿಗೆ ಪುನರ್ವಸತಿನೋ ಅಥವಾ ಅವರಿಗೆ ಟೆಂಪ್ರರಿಯಾಗಿ ಅವ್ರು ಹೋಗಿ ಸೆಟ್ಲಾಗೋವರೆಗೂ ಅವ್ರಿಗೇನೋ ಒಂದು ಮಾನವೀಯತೆಯ ದೃಷ್ಟಿಯಿಂದ ಅದನ್ನು ನೋಡ್ಕೋಬೇಕಾಗಿತ್ತು ಅಂತ ನನ್ನ ಅಭಿಪ್ರಾಯ. ಆದರೆ ಇಲ್ಲೀಗಲ್ ಪೊಸಿಷನನ್ನು ಖಂಡಿತವಾಗಿಯೂ ತೆಗೆಸಬೇಕಾಗಿರೋದು ಸರ್ಕಾರದ ಜವಾಬ್ದಾರಿ. ತೆಗೆದಿರೋದಕ್ಕೆ ನನ್ನ ವಿರೋಧ ಇಲ್ಲ, ಆದರೆ ತೆಗೆಯುವಂಥ ರೀತಿ ನೀತಿಗಳು ಇನ್ನೂ ಕೂಡ ಮಾನವೀಯತೆ ದೃಷ್ಟಿಯಿಂದ ಆಗಿದ್ದಿದ್ರೆ ಅದು ಒಳ್ಳೇದಿರ್ತಾಯಿತ್ತು ಅಂತ ಅಷ್ಟೇ ನನ್ನ ಅಭಿಪ್ರಾಯ. ಸರ್, ಇವತ್ತು ರಾಜ್ಯದಲ್ಲಿ ದಲಿತ ಸಿಎಂ